ನಾವು ಬಂದಿದ್ದೀವಿ ಇದಕ್ಕೆ. ಅಸ್ಥಿ ವಿಸರ್ಜನೆ ಮಾಡ್ಲಿಕ್ಕೆ ಹಾಯ್ ಇದು ಬೂದಿ ಬಿಡೋ ಕಾರ್ಯಕ್ರಮ. ಇದನ್ನು ತಗೊಂಡೋಗಿ ನೀರೊಳಗೆ ಬಿಡೋದು. ಯಾಕೆಂದರೆ ಲಾಸ್ಟ್ಗೆ ಮಗನೂ ತಗೊಂಡೋಗಿ ಬಿಡ್ಬೇಕಲ್ಲ ಮಗ. ಅದರಿಂದ ಎಲ್ಲ ಪೂಜೆ ಆಗಿದೆ. ಸ್ನಾನ ಮಾಡ್ಕೊಂಬಂದು ತಗೊಂಡೋಗಿ ನೀರೊಳಗೆ ಬಿಡ್ತಾರೆ. ರೆಡಿ ಪೂಜೆ ಮಾಡಾದ್ಮೇಲೆ ನೀರೊಳಗೆ ತಗೊಂಡೋಗಿ ಬಿಡೋದು. ಇದು ಬೂದಿ ವಿಸರ್ಜನೆ ಅಂತ ಹೇಳ್ತಾರೆ. ಓಕೆ, ಇದಾದಮೇಲೆ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡಲಿಕ್ಕೆಲ್ಲ ಇದೆ. ಸ್ನಾನ ಮಾಡ್ಲಿಕ್ಕೆ ರೆಡಿಯಾಗಿ ಸ್ನಾನ ಮಾಡ್ತಾ ಇದ್ದಾರೆ ಎಲ್ಲ ಹುಡುಗರು. ಸ್ನಾನ ಮಾಡ್ಕೊಬಂದು ಎಲ್ಲ ಪೂಜೆ ಆಗಿದೆ. ಬಿಟ್ಬಿಟ್ಟು ಗಂಧ ಕಡ್ಡಿ ಹಚ್ಚಿ ಆಗಿದೆ. ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಇದನ್ನು ನೀರೊಳಗೆ ಬಿಟ್ಬಿಟ್ಟು ಅವ್ರ ತಂದೆಯವರು ಅವರು ಪೂಜೆ ಮಾಡ್ತಾಯಿದ್ದಾರೆ. ಎಲ್ಲ ಅಲ್ಲಿ ನೋಡಿ, ಮಗ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ. ನೀರು ತುಂಬ ಕಮ್ಮಿ ಇದೆ. ಆದರೆ ಏನಪ್ಪ ಅಂದರೆ ಎಲ್ಲ ಇಲ್ಲೇ ಬಿಡ್ತಾರಲ್ಲ, ಅದರಿಂದ ಒಂದು ಸ್ವಲ್ಪ ಇದು ನೀರು ಆಳ ಇಲ್ಲ, ಸ್ವಲ್ಪನೇ ಆಳ. ಸ್ನಾನ ಆದಮೇಲೆ ಅಲ್ಲಿ ಹೋಗೋದು. ಮತ್ತು ಸ್ನಾನ ಆಗಿ ಎಂಜಾಯ್ ಮಾಡ್ಕೊಂಡು ಸ್ನಾನ ಮಾಡ್ತಾಯಿದ್ದಾರೆ. ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಓಕೆ, ಬನ್ನಿ ಹೆಂಗೆ ಆಗುತ್ತೆ ನೋಡೋಣ ಮುಂದೆ. ಇಬ್ರು ಕಾಣ್ತಾ ಇದ್ದೀರ. ಒಳ್ಳೆ ಕೆಳಗಡೆ ಹಾವು ಕಚ್ತಂಗ ಆಯ್ತದ. ಅವು ಮುಲ ಅಂತವಲ್ಲ, ಶಾಂಪೂ ಸರಿ. ಯಾವನೋ ಬಾರ ಹೊಂಟೆ ಹೋಯ್ತಲ್ಲ ಮರ್ಯ ನೋಡಲ್ ಹೋಯ್ತಾಯ್ತಲ್ಲಿ. ಅದೇ ಏಟಾಯ್ತೇನೋ. ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಇವತ್ತು ಬಂದಿದ್ದೀವಿ ಚಿಕನ್ ಮಾಡೋಣ, ನೋಡೋಣ. ಒಂದು ಚಿಕ್ಕದೊಂದು ಪಾರ್ಟಿ ಇದೆ. ಆ ಪಾರ್ಟಿಗೆ ಹೆಂಗೆ ಆಗುತ್ತೆ ಅದನ್ನು ಮಾಡೋದು ನಾನೇ. ಬನ್ನಿ ನೋಡೋಣ ಹೆಂಗೆ ಮಾಡ್ತೀನಿ ಅಂತ. ಚಿಕನ್ನು ಎಣ್ಣೆ ಹಾಕಾಗಿದೆ, ಅದರಿಂದ ಇದು ಆಲ್ರೆಡಿ ಹಾಕಿದ್ದೀನಿ ಎಲ್ಲ. ಏಕೆಂದರೆ ಇದು ಪಾಲಕ್ಕು ಹಸಿರು ಮೆಣಸಿನ್ಕಾಯಿ ಹಾಕಿರೋದು. ಪಾಲಕ್ಕು ಹಸಿರು ಮೆಣಸಿನ್ಕಾಯಿ ಹಾಕಿ ಆಡಿಸಿರೋದು. ಇದೆಲ್ಲ ಡ್ರೈ ಆಗಲಿ ಅಂತ ಫಸ್ಟೇ ಎಣ್ಣೆ ಚಿಕನ್ನು ಹಾಕಿ, ಪಾಲಕ್ಕು ಮೆಣಸಿನ್ಕಾಯಿ ಎಣ್ಣೆ ಒಟ್ಟಿಗೆ ಹಾಕಿರೋದು. ಒಗ್ಗರಣೆ ಹಾಕಿ, ಅದರಿಂದ ಏನಪ್ಪ ಅಂದರೆ ಫಸ್ಟೇ ಚಿಕನ್ನು ಎಲ್ಲ ಹಾಕ್ಬಿಟ್ಟಿದ್ದೆ ಒಗ್ಗರಣೆಗೆ. ಇದು ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಮಿಕ್ಸ್ ಮಾಡಿಕೊಂಡು ಹಾಕಿರೋದು. ಶುಂಠಿ ಬೆಳ್ಳುಳ್ಳಿ ಯಾಕೆ ಒಂದು 10 ನಿಮಿಷ ಒಗ್ಗರಣೆ ಮಾಡಬೇಕು. ಒಗ್ಗರಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 10 ನಿಮಿಷ ಒಗ್ಗರಣೆ ಆದಮೇಲೆ ಫ್ರೈ ಮಾಡಿ ಆಮೇಲೆ ಮಸಾಲೆ ಐಟಮ್ ಹಾಕ್ಬೇಕು. ಮಸಾಲೆ ಐಟಮ್ ಹಾಕಿ ನೀರು ಹಾಕಿ ಬೇಯಿಸ್ಕೊಂಡು ಊಟ ಮಾಡ್ಕೊಂಡು ರಪ ಬಡಿತಾ ಇರಬೇಕು. ಇದು ಹಾಕಿದ್ದೀವಿ ನೋಡಿ, ಅರ್ಶಿನ ಹಾಕಿದ್ದೀನಿ. ಅರ್ಶಿನ ಹಾಕಿ ಆದಮೇಲೆ ಇದು ಸಪ್ರೇಟು ಪಲ್ಯ ಮಾಡೋಕ್ಕೆ ಅಂತ. ಇದು ಕಾಯಿ ಕಡಲೆ ಆಡ್ಸ್ ಮಡಿಕೊಂಡಿರೋದು. ಇದು ಈಗ ಹಾಕ್ಬೇಕು ನೋಡಿ ಮಸಾಲೆ ಐಟಮು. ಆಡ್ಸ್ ಮಡಿಕೊಂಡಿದ್ದು ಅದನ್ನು ಹಾಕಿದ್ದೀನಿ. ಆಡ್ಸ್ ಮಡಿಕೊಂಡಿದ್ದು ಒಂದು 5-6. ಇದು ರೆಡ್ ಚಿಲ್ಲಿ ಪೌಡ್ರು ಹಾಕ್ಬಿಟ್ಟು ನೆಕ್ಸ್ಟು ಧನಿಯಾ. ರೆಡ್ ಚಿಲ್ಲಿ ಆದಮೇಲೆ ಇದು ಧನಿಯಾ ಪೌಡ್ರು ಹಾಕ್ತಾಯಿದ್ದೀವಿ ಅದ್ರ ಜೊತೆ. ನೆಕ್ಸ್ಟು ಚಿಕನ್ ಮಸಾಲ. ಇದು ಚಿಕನ್ ಮಸಾಲ ಹಾಕ್ತಾಯಿರೋದು. ಚಿಕನ್ ಮಸಾಲ ಹಾಕಿದ ಮೇಲೆ
ಕಾಯಿ ಇದು ಕಡಲೆ ಆಡ್ಸ್ ಮಾಡಿಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇರೋದು. ಕಾಯಿ ಕಡಲೆ ಆಡಿಸಿ ಚಕ್ಕೆ ಲವಂಗ ಕಾಯಿ ಇದೆಲ್ಲ ಒಟ್ಟಿಗೆ ಆಡಿಸ್ಕೊಂಡಿರೋದು. ಇದಾದಮೇಲೆ ಫೈನಲ್ ಒಂದು ಉಪ್ಪು ಹಾಕ್ಬೇಕಷ್ಟೆ. ಉಪ್ಪು ಆಲ್ರೆಡಿ ಫಸ್ಟ್ ಹಾಕಿದ್ದೀವಿ, ಲಾಸ್ಟ್ಗೆ ಏನು ಬೇಕು ಕಮ್ಮಿ ಆದರೆ ಹಾಕ್ಕೋಬೇಕು. ಚೆನ್ನಾಗಿ ಇದನ್ನೇ ತಿಂದರೂ ಒಳ್ಳೆ ಟೇಸ್ಟ್ ಬರುತ್ತೆ. ಇದು ಸಪ್ರೇಟಾಗಿ ಪಲ್ಯ ಅಂತ ಮಡಿಕೊಂಡಿರೋದು. ಆಲೂಗಡ್ಡೆ ಪಲ್ಯ ಇದೆಲ್ಲ ಹಾಕಿ ಮಾಡಿರೋದು, ಇದು ಸಪ್ರೇಟು. ಇದೆಲ್ಲ ಆಗಿದೆ. ಸಿಂಪಲ್ ಮಸಾಲ ಸಿಂಪಲ್ ಇದೆ ನೋಡಿ. ಇಷ್ಟಪಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ.